ಹಾಯ್ ಫ್ರೆಂಡ್ಸ್, ಇವತ್ತೇನಪ್ಪ ಅಂದ್ರೆ ಕೆಲಸ ಇವತ್ತು ಬಂದು ಬೀಜ ಎತ್ತಬೇಕಾಯಿತು. ಅದೇ ಮೊನ್ನೆ 3 ಪ್ಯಾಕೆಟ್ ಹಾಕಿದ್ವಲ್ಲ ಎರಡನೇ ದಿನ ಹೂಕೋಸು ಬೀಜ ಮತ್ತು 3 ಕೆ ಜಿ ಸ್ವೀಟ್ ಕಾರ್ನ್ ಹಾಕಿದ್ವಲ್ಲ ಅವತ್ತು. ಅದು ಬಂದಿಲ್ಲ, ಕ್ಲೀನಿಗೆ ಮೊಳಕೆ ಬಂದಿತ್ತು. ಇದು ನಾರು ಕ್ಲೀನಿಗೆ ಮೊಳಕೆ ಬಂದಿತ್ತು, ನೋಡಿದೆ ಎತ್ತಬೇಕಾಯಿತು. ಕ್ಲೀನಿಗೆ ಎತ್ಕೊಂಡು ನಾನು ಬೆಡ್ ಮೇಲೆ ಇದ್ದೆ ಫಸ್ಟು. ಎಲ್ಲ ಬೆಡ್ ಮೇಲೆ ಇದ್ದೆ. ಟೋಟಲ್ 4 ಬೆಡ್ಗಾಯಿತು ಪೂರ್ತಿ. ಎಲ್ಲ ಹೂಕೋಸು ಬೀಜ ಮತ್ತು ಇದು ಸ್ವೀಟ್ ಕಾರ್ನ್ ಎಲ್ಲ ಸೇರಿ 4 ಬೆಡ್ಗಾಯಿತು. ಕ್ಲೀನಿಗೆಲ್ಲ ಎತ್ಕೊಂಡೋಗಿ ಬೆಡ್ ಮೇಲೆ ಇಕ್ಕಿ ಜೋಡಿಸ್ಬಿಟ್ಟೆ. ಮುಗಿಸಿದ್ದು ಅದಾದ್ಮೇಲೆ ಏನಪ್ಪ ಅಂದ್ರೆ ಕೆಲಸ ಮಾಡಿದ್ದು, ನಾವು ಬಂದು ರಾಗಿ ಪೈರು ಬಿಡೋದಕ್ಕೋಸ್ಕರ ಪಟ್ಟಗಳು ಕಟ್ತಾಯಿದ್ವಿ. ಏನಕ್ಕಪ್ಪ ಅಂದ್ರೆ ರಾಗಿ ಪೈರು ಬಿಡ್ತಾ ಇರೋದು, ಮನೇಲಿ ರಾಗಿ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಬೆಳೆ ಅಂದ್ಬಿಟ್ಟು ಇವಾಗ ಪಟ್ಟಗಳು ಕಟ್ತಾಯಿದ್ದೀವಿ. ಇದು ಬಂದು ಏನಕ್ಕಪ್ಪ ಅಂದರೆ ಪೂರ್ತಿ ಹಿಂಗೆ ಮಾಡ್ತಾ ಇರೋದು, ನೀರು ಹೋಗೋದಕ್ಕೋಸ್ಕರ ಕಾಲು ಮಾಡಿದ್ದು. ಅದಾದಮೇಲೆ ಇವಾಗ ನಾವು ಯಾವುದಪ್ಪ ರಾಗಿ ಚೆಲ್ತಿರೋದು ಎಂಡ್ ಆಫ್ 9 ಅಂತ. ಇದು ಬಂದು ಎಲ್ಲಿ ಸಿಗುತ್ತೆ ಅಂದರೆ ಅಗ್ರಿಕಲ್ಚರ್ ಆಫೀಸಲ್ಲಿ ಸಿಗುತ್ತೆ, ಅಂದರೆ ಆಗ್ರೋ ಆಫೀಸಲ್ಲಿ. ಇದು ಬಂದು ನಮಗೆ 350 ರೂಪಾಯಿ ಬಿತ್ತು. 5 ಕೆ ಜಿ ಪ್ಯಾಕೆಟ್ ಇತ್ತು ಪೂರ್ತಿ. ಆಗ್ರೋ ಆಫೀಸಲ್ಲಿ ತೊಗೊಂಬಂದಿದ್ದು ನಾವು. ಯಾರಿಗಾನ ಬೇಕಾದರೆ ನಿಮ್ಮ ಸುತ್ತಮುತ್ತಲು ಆಗ್ರೋ ಆಫೀಸಲ್ಲಿ ಹೋಗಿ ಕೇಳಿ ಕೊಡ್ತಾರೆ. ಎಂಡ್ ಆಫ್ 9 ಅಂತ ಇದ್ದು ತಲೆ ಬಂದು. ನಾವು ಟೋಟಲ್ ಎಲ್ಲ 9 ಪಟ್ಟೆಗಳು ಕಟ್ಟಿರೋದು. ಎಲ್ಲ ಫಸ್ಟ್ ನಾನು ಬಂದು ಡಿ ಎ ಪಿ ಚೆಲ್ಬಿಟ್ಟು ಅದಾದಮೇಲೆ ರಾಗಿ ಚೆಲ್ತಾಯಿದ್ದೀನಿ. ಇದು ಬಂದು ಡಿ ಎ ಪಿ ಅನ್ಕಪ್ಪ ಚೆಲ್ಲಿದ ತಾಕತ್ಕೋಸ್ಕರ. ರಾಗಿ ಎಲ್ಲ ಚೆಲ್ಲಿದಾದ್ಮೇಲೆ ಈ ಥರ ಕ್ಲೀನಿಗೆ ಗುದ್ದಲಿ ಈ ಥರ ಹೊಡಿಯೋದ್ರಿಂದ ಏನಾಗುತ್ತೆ ಅಂದರೆ, ರಾಗಿ ಬೀಜ ಚೆಲ್ಲಿರುತ್ತಲ್ಲ, ಚೆಲ್ಲಿದಾಗ ಕ್ಲೀನಿಕ್ ಮೇಲೆ ಮಣ್ಣು ಮೇಲೆ ಬಿದ್ದಿರುತ್ತೆ. ಇವಾಗ ಹಿಂಗೆ ಅಂದಾಗ ಈ ಗುಡ್ಡಲ್ಲಿ ಹಾಕ್ದಾಗ ಏನಾಗುತ್ತೆ ಅಂದರೆ ಮಣ್ಣು ಮೇಲೆ ಬಿದ್ದು ಕ್ಲೀನಿಗೆ ಮುಚ್ಕೊಳ್ಳುತ್ತೆ. ಮೊಳಕೆ ಬರೋದಕ್ಕೆ ಫುಲ್ ಇದಿರುತ್ತೆ. ಏನು ಇದಾಗ್ದಿರೋ ಮೊಳಕೆ ಕ್ಲೀನಿಗೆ ಬರುತ್ತೆ ಫ್ರೆಂಡ್ಸ್. ನೀರು ಕಟ್ಟೋ ವಿಡಿಯೋ ತೆಗೋಕ್ಕಾಗಲಿಲ್ಲ ಇವಾಗ, ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನೀರು ಹೆಂಗೆ ಕಟ್ತೀರಂತ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.